ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಕ್ಷಣಗಣನೆ ಆರಂಭ ಆಗಿಬಿಟ್ಟಿದೆ. ಈ ಮಧ್ಯೆ ಕರ್ನಾಟಕದಲ್ಲಿ ಸರ್ಕಾರ ರಚನೆಯ ಬೆನ್ನಲ್ಲೇ ಇದೀಗ ಸಚಿವ ಸಂಪುಟ ಕಸರತ್ತು ಕೂಡ ತಾರಕಕ್ಕೇರಿದೆ. ಆಬ್ವಿಯಸ್ಲಿ ಇದರ ನಡುವೆ ನಿಯೋಜಿತ ಸಿಎಂ ನಾಳೆ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ ವೀಕ್ಷಕರೇ. ಯಾಕೆ? ಸಚಿವ ಸ್ಥಾನಕ್ಕಾಗಿ ಈ ಕಡೆ ಭರ್ಜರಿ ಲಾಬಿ ಶುರುವಾಗ್ಬಿಟ್ಟಿದೆ. ಸಾರ್ ನನ್ನನ್ನು ಮಿನಿಸ್ಟರ್ ಮಾಡಿ ಸಾರ್, ಸಾರ್ ನನ್ನನ್ನು ಮಿನಿಸ್ಟರ್ ಆಗಿ ಮುಂದುವರಿಸಿ ಸಾರ್. ಇನ್ನು ಹೊಸಬ್ರು ಯಾರೆಲ್ಲ MLAಗಳಿದಾರಲ್ಲ, 3 ಸಾರಿ 4 ಸಾರಿ ಗೆದ್ದು ಬಂದವರು ಅಥವಾ ಹೊಸದಾಗಿ ಗೆದ್ದು ಬಂದವರು, ಡಿ.ಕೆ. ಶಿವಕುಮಾರ್ ಅವರ ಪರಮಾಪ್ತ ಅಂತ ಹೇಳಿಕೊಳ್ಳುವಂಥವ್ರು, ಸಾರ್ ದಯವಿಟ್ಟು ನನ್ನನ್ನು ಮಂತ್ರಿ ಮಾಡಿ ಸಾರ್ ಅಂತ ಸದಾಶಿವನಗರ ಮನೆಗೆ ಹೋಗಿ ಕೇಳ್ಕೋತಾ ಇದ್ದಾರೆ. ಇವನ್ನೆಲ್ಲ ಲಿಸ್ಟ್ ತಗೊಂಡು ಹೋಗಿ ಹೈಕಮಾಂಡ್ ಮುಂದೆ ಕೂತ್ಕೋತಾರೆ ಡಿ.ಕೆ. ಶಿವಕುಮಾರ್. ಸರ್ ಈ ಥರ ಲಿಸ್ಟ್ ಇದೆ ನನ್ನ ಹತ್ರ, ಯಾರ್ಯಾರನ್ನ ಮಾಡೋಣ, ನಿಮ್ಮ ನಿರ್ಧಾರವೇ ಅಂತಿಮ, ಜೊತೆಗೆ ನಾನು ಕೆಲವು ಹೆಸರುಗಳನ್ನು ಹೇಳ್ತೀನಿ ಅಂತ. ಆಬ್ವಿಯಸ್ಲಿ ಅವರ ಮಾತಿಗೂ ಕೂಡ ಪ್ರಾಶಸ್ತ್ಯ ಇರುತ್ತೆ. ಹಾಗಿದ್ರೆ ಈಗ ಏನು ನಡೀತಾ ಇದೆ ಲಾಬಿ ಲೆಕ್ಕದಲ್ಲಿ ನೋಡ್ಕೊಂಡು ಡಿಕೆಶಿ ಸಂಪುಟ ಸೇರಲು ಶಾಸಕರ ಕಸರತ್ತು. ಕಾಂಗ್ರೆಸ್ ಅಲ್ಲಿ ಮಂತ್ರಿಗಿರಿಗಾಗಿ ಲಾಬಿ ಶುರು. ರಾಜ್ಯ ರಾಜಕಾರಣದಲ್ಲಿ ಈಗ ಸಚಿವ ಸಂಪುಟ ರಚನೆಯ ಸರ್ಕಸ್ ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ. ಡಿಕೆಶಿ ಸಂಪುಟ ಸೇರಲು ಹಿರಿಯ ಶಾಸಕರು, ಮಾಜಿ ಸಚಿವರು, ಮೊದಲ ಬಾರಿ ಗೆದ್ದ ಶಾಸಕರು ತಂಡೋಪತಂಡವಾಗಿ ಡಿಕೆಶಿ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ. ಶುಭ ಕೋರುವ ನೆಪದಲ್ಲಿ ಬಂದು ಮಂತ್ರಿಗಿರಿ ನೀಡುವಂತೆ ದುಂಬಾಲು ಬಿದ್ದಿದ್ದಾರೆ. ಆಪ್ತರ ಪಟ್ಟಿ ಹಿಡಿದು ಸಿದ್ದು ಡಿಕೆಶಿ ದೆಹಲಿ ಪ್ರಯಾಣ. ಹೈಕಮಾಂಡ್ ಅಂಗಳದಲ್ಲಿ ಕ್ಯಾಬಿನೆಟ್ ಸರ್ಕಸ್. ಇದರ ನಡುವೆ ಹಂಗಾಮಿ ಸಿಎಂ ಸಿದ್ದರಾಮಯ್ಯ, ನಿಯೋಜಿತ ಸಿಎಂ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಪಯಣ ಬೆಳೆಸಲಿದ್ದಾರೆ. ಇಬ್ಬರೂ ನಾಯಕರು ಸಚಿವ ಸ್ಥಾನಕ್ಕೆ ತಮ್ಮ ತಮ್ಮ ಆಪ್ತ ಶಾಸಕರ ಪ್ರತ್ಯೇಕ ಪಟ್ಟಿಯನ್ನು ರೆಡಿ ಮಾಡಿಕೊಂಡಿದ್ದು ಎಐಸಿಸಿ ವರಿಷ್ಠರ ಮುಂದೆ ಇಡಲಿದ್ದಾರೆ. ನಾಳೆ ದೆಹಲಿಯಲ್ಲಿ ಎಐಸಿಸಿ ವರಿಷ್ಠರ ಸಮ್ಮುಖದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದ್ದು ಸಚಿವ ಸ್ಥಾನದ ಆಕಾಂಕ್ಷಿಗಳಲ್ಲಿ ಎದೆ ಬಡಿತ ಜೋರಾಗಿದೆ. ಮೊದಲ ಹಂತದಲ್ಲೇ ಸಚಿವರಾಗಲು ಶಾಸಕರು ಭರ್ಜರಿ ಕಸರತ್ತು ನಡೆಸ್ತಾ ಇದ್ದಾರೆ. ಹೈಕಮಾಂಡ್ ಕೆಲ ಹಿರಿಯ ಶಾಸಕರ ಬದಲಾಗಿ ಹೊಸ ಮುಖಗಳಿಗೆ ಮಣೆ ಹಾಕುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಇದರ ನಡುವೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಪಟ್ಟಿಯಲ್ಲಿ ಯಾರಿಗೆ ಹೆಚ್ಚಿನ ಆದ್ಯತೆ ಸಿಗಲಿದೆ ಅನ್ನೋದು ಈಗ ತೀವ್ರ ಕುತೂಹಲ ಮೂಡಿಸಿದೆ. ಹೀಗಿರುವಾಗಲೇ ಕೆಲ ಕಾಂಗ್ರೆಸ್ ನಾಯಕರು ಈಗಾಗಲೇ ದೆಹಲಿಯಲ್ಲೇ ಬೀಡು ಬಿಟ್ಟು ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಶುರು ಮಾಡಿದ್ದಾರೆ. ಬಂದ ಮೇಲೆ ಎಷ್ಟು ಮಿನಿಸ್ಟರ್ ಮಾಡಬೇಕು, ಎಷ್ಟು DCM ಮಾಡಬೇಕು, ಅಥವಾ ಇಂಪಾರ್ಟೆಂಟ್ ಚೇರ್ಮನ್ಗಳನ್ನು ಇದರ ಜೊತೆಯಲ್ಲೇ ಮಾಡಬೇಕು, ಇವೆಲ್ಲ ಚರ್ಚೆ ನಡೆದಿದೆ. That I don't know. Whatever the party high command decided, it will be done. I don't want to comment on that. ಪವರ್ ಹೌಸ್ ಆದ ಡಿ.ಕೆ. ಶಿವಕುಮಾರ್ ನಿವಾಸ. ಇತ್ತ ಸಂಪುಟ ರಚನೆ ಸರ್ಕಸ್ ಜೋರಾಗಿದ್ರೆ ಅತ್ತ ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಡಿ.ಕೆ. ಶಿವಕುಮಾರ್ ನಿವಾಸ ಈಗ ರಾಜ್ಯ ರಾಜಕಾರಣದ ಮುಖ್ಯ ಪವರ್ ಸೆಂಟರ್ ಆಗಿ ಮಾರ್ಪಟ್ಟಿದೆ. ಸಚಿವಾಕಾಂಕ್ಷಿಗಳ ದಂಡು ಹಾರ ತುರಾಯಿಗಳೊಂದಿಗೆ ಡಿಕೆಶಿ ನಿವಾಸಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಹಿರಿಯ ಶಾಸಕರು ಮತ್ತು ಮಾಜಿ ಸಚಿವರು ತಮ್ಮ ಸ್ಥಾನ ಉಳಿಸಿಕೊಳ್ಳುವುದಕ್ಕೆ ಹಾಗೂ ಹೊಸಬರು ಸಂಪುಟ ಸೇರುವುದಕ್ಕೆ ಭಾರಿ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ನಾನು ಏನು ಹೈಕಮಾಂಡ್ ತೀರ್ಮಾನ ಮಾಡಿದೆ, ಯುವಕರಿಗೆ ಕೊಡಬೇಕು ಅವಕಾಶ ಅನ್ನೋದಿದೆ, 5-8 ಸ್ಥಾನ ಏನು ಕೊಡಬೇಕು ಅನ್ನೋದಿದೆ, ಅದರಲ್ಲಿ ಯುವಕರಿಗೆ ಅವಕಾಶ ಮಾಡಿಕೊಡಿ ಅನ್ನೋದು ನನ್ನ ಅಭಿಪ್ರಾಯ. ಈಗಾಗಲೇ ಹೈಕಮಾಂಡ್ಗೂ ಕೂಡ ಪತ್ರವನ್ನು ಎಲ್ಲರೂ ಕೂಡ ಸೇರಿ ಬರೆದಿದ್ದು, ಅದರಲ್ಲಿ ಫಸ್ಟ್ ಟೈಮ್ ಮತ್ತು ಸೆಕೆಂಡ್ ಟೈಮರ್ಸ್ ಯಾರಿಗಾದ್ರೂ ಒಂದು 5 ಜನಕ್ಕಾದ್ರೂ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ನಾವು ಅವರಿಗೆ ಮನವಿಯನ್ನು ಮಾಡಿದ್ದು. ಸದಾಶಿವನಗರದಲ್ಲಿರುವ ಡಿಕೆಶಿ ನಿವಾಸಕ್ಕೆ KH ಮುನಿಯಪ್ಪ, ಸಂತೋಷ್ ಲಾಡ್, MB ಪಾಟೀಲ್ ಭೇಟಿ ನೀಡಿ ಮಾತುಕತೆ ನಡೆಸಿದರು. ಶಾಸಕ ಗಣೇಶ್ ಹುಕ್ಕೇರಿ, ನಾರಾಯಣಸ್ವಾಮಿ, ನಂಜೇಗೌಡ, TB ಜಯಚಂದ್ರ ಬಂಡೆ ಸಂಪುಟದ ಬಗ್ಗೆ ಮಾತುಕತೆ ನಡೆಸಿದರು. ತಮಗೆ ಸಚಿವ ಸ್ಥಾನ ನೀಡುವಂತೆ ಬೇಡಿಕೆ ಇಟ್ಟರು. ಇವತ್ತು ಇವೆಲ್ಲವನ್ನು ಕೂಡ ಮಾಧ್ಯಮದ ಮುಂದೆ ನಾವು ಕ್ಲೇಮ್ ಮಾಡಿದೀವೋ ಬಿಟ್ಟಿದೀವೋ, ನಾವೇನು ಹೇಳೋದನ್ನ ಅಲ್ಲಿ ಹೈಕಮಾಂಡ್ ಇದೆ. ಏನು ನನಗೆ ಯಾವುದು ಆಫರ್ ಕೊಟ್ಟಿಲ್ಲ ಹೈಕಮಾಂಡ್. ಚಿಗುರು ಅಂತಾರೆ, ಹಳೆ ಬೇರೆ ಇರಬೇಕು, ಹೊಸ ಚಿಗುರಿಗೆ ಅವಕಾಶವನ್ನು ಕೊಟ್ಟಾಗ ಹೊಸ ಚಿಗುರು ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ. ರಾಜಕೀಯವಾಗಿ ಮತ್ತು ವೈಯಕ್ತಿಕವಾಗಿರ್ತಕ್ಕಂಥ ಬಾಂಧವ್ಯ ಇರ್ತಕ್ಕಂಥದ್ದು ಅವ್ರಿಗೆ ಶುಭವಾಗಲಿ. ಮುಂದೆ ಎಲ್ಲ ಸಮಸ್ಯೆಗಳು ಕೂಡ ಎದುರಿಸುವಂಥ ಸಾಮರ್ಥ್ಯ ಅವರಿಗೆ ದೇವರು ದಯಪಾಲಿಸಲಿ ಅಂತೇಳಿ ನಾನು ಪ್ರಾರ್ಥಿಸಿದ್ದೇನೆ. ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಅವ್ರ ಜೊತೆಗೆ ಸಹಕರಿಸೋದಕ್ಕೆ ನಾನು ತಯಾರಾಗಿದ್ದೇನೆ. ನಮ್ಮದು ಡಿಮ್ಯಾಂಡ್ಸ್ ಇದೆ, ಅವಕಾಶ ಕೋಲಾರ ಜಿಲ್ಲೆಗೆ ಮಾಡಿಕೊಡ್ಬೇಕು ಅಂತೇಳಿ ಮುಖ್ಯಮಂತ್ರಿ ಮತ್ತು ಎಲ್ಲ ನಾಯಕರ ಮೇಲೆ ಒತ್ತಡ ಹಾಕಿದ್ದೀವಿ. ನಮ್ಮ ಜಿಲ್ಲೆಗೆ ಮಂತ್ರಿ ಕೊಟ್ಟೇ ಕೊಡಬೇಕು ಅಂತೇಳಿ ಹೇಳಿದ್ವಿ. ನಮಸ್ಕಾರ. ಅದು ಸಚಿವ ಸಂಪುಟ ರಚನೆಯ ಕಸರತ್ತು ಬೆನ್ನಲ್ಲೇ ಮಾಜಿ ಸಚಿವ ಈಶ್ವರ್ ಖಂಡ್ರೆ ದೆಹಲಿಗೆ ತೆರಳಿದ್ದಾರೆ. DCM ಜೊತೆ ಅರಣ್ಯ ಸಚಿವ ಸ್ಥಾನಕ್ಕೆ ಖಂಡ್ರೆ ಬೇಡಿಕೆ ಇಟ್ಟಿದ್ದಾರೆ. DCM ಸ್ಥಾನ ಸಿಗದೇ ಇದ್ರೆ KPCC ಅಧ್ಯಕ್ಷ ಸ್ಥಾನದ ಮೇಲೂ ಖಂಡ್ರೆ ಕಣ್ಣಿಟ್ಟಿದ್ದಾರೆ.
ಈ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಡಿಸಿಎಂ ಹುದ್ದೆಗಾಗಿ ಹೆಚ್ಚಿದ ಪೈಪೋಟಿ. ಕಾಂಗ್ರೆಸ್ ಅಲ್ಲಿ ಕೇವಲ ಸಚಿವ ಸ್ಥಾನ ಮಾತ್ರವಲ್ಲದೆ ಡಿಸಿಎಂ ಸ್ಥಾನಕ್ಕೂ ಲಾಬಿ ಶುರುವಾಗಿದೆ. ಡಿಸಿಎಂ ಆಗಿದ್ದ ಡಿಕೆಶಿ ಈಗ ಸಿಎಂ ಆಗಿ ಪ್ರಮೋಟ್ ಆಗಿದ್ದಾರೆ. ಆದರೆ ಈಗ ಡಿಕೆಶಿ ಸಂಪುಟದಲ್ಲಿ ಡಿಸಿಎಂ ಆಗೋದಕ್ಕೆ ಕಾಂಗ್ರೆಸ್ನ ಪ್ರಬಲ ನಾಯಕರ ನಡುವೆ ಪೈಪೋಟಿ ನಡೆಸಿದ್ದಾರೆ. ಇದರ ನಡುವೆ ಕೆಲ ಸಮುದಾಯಗಳು ನಮ್ಮ ನಾಯಕರಿಗೆ ಡಿಸಿಎಂ ಸ್ಥಾನ ನೀಡುವಂತೆ ಪ್ರಬಲವಾಗಿ ಪಟ್ಟು ಹಿಡಿದಿವೆ. ಒಬ್ಬರಲ್ಲ ಇಬ್ಬರಲ್ಲ ನಮಗೂ ಬೇಕು ಉಪಮುಖ್ಯಮಂತ್ರಿ ಹುದ್ದೆ ಅಂತ ಬೀದರ್ನಿಂದ ವಿಜಯಪುರದವರೆಗೆ ಹರಕೆ ಹಕ್ಕೊತ್ತಾಯದ ಹೈಡ್ರಾಮಾ ಶುರುವಾಗಿದೆ. ಕೆಲವು ಹಿರಿಯ ಶಾಸಕರಿಗೆ ಕೊಕ್ ನೀಡಿ ಹೊಸ ಮುಖಗಳಿಗೆ ಹೈಕಮಾಂಡ್ ಮಣೆ ಹಾಕುತ್ತಾ ಅಥವಾ ಸಿದ್ದರಾಮಯ್ಯ ಡಿಕೆಶಿ ಬಣದ ಯಾರ್ಯಾರಿಗೆ ಮಂತ್ರಿಗಿರಿ ಒಲಿಯಲಿದೆ? ಈ ಎಲ್ಲ ಪ್ರಶ್ನೆಗಳಿಗೆ ನಾಳೆ ದೆಹಲಿಯಲ್ಲಿ ನಡೆಯಲಿರುವ ಹೈಕಮಾಂಡ್ ಭೇಟಿಯ ನಂತರವೇ ಅಧಿಕೃತ ಉತ್ತರ ಸಿಗಬೇಕಾಗಿದೆ. ನಾಳೆ ದಿಲ್ಲಿ ಗದ್ದುಗೆಯಲ್ಲಿ ಅಂತಿಮ ಸೀಲ್ ಬೀಳಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕಾರ ಮಾಡೋದಕ್ಕೆ ಕ್ಷಣಗಣನೆ ಆರಂಭ ಆಗಿಬಿಟ್ಟಿದೆ. ಈ ಮಧ್ಯೆ ಕರ್ನಾಟಕದಲ್ಲಿ ಸರ್ಕಾರ ರಚನೆಯ ಬೆನ್ನಲ್ಲೇ ಇದೀಗ ಸಚಿವ ಸಂಪುಟ ಕಸರತ್ತು ಕೂಡ ತಾರಕಕ್ಕೇರಿದೆ. ಆಬ್ವಿಯಸ್ಲಿ ಇದರ ನಡುವೆ ನಿಯೋಜಿತ ಸಿಎಂ ನಾಳೆ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ ವೀಕ್ಷಕರೇ. ಯಾಕೆ? ಸಚಿವ ಸ್ಥಾನಕ್ಕಾಗಿ ಈ ಕಡೆ ಭರ್ಜರಿ ಲಾಬಿ ಶುರುವಾಗ್ಬಿಟ್ಟಿದೆ. ಸಾರ್ ನನ್ನನ್ನು ಮಿನಿಸ್ಟರ್ ಮಾಡಿ ಸಾರ್, ಸಾರ್ ನನ್ನನ್ನು ಮಿನಿಸ್ಟರ್ ಆಗಿ ಮುಂದುವರಿಸಿ ಸಾರ್. ಇನ್ನು ಹೊಸಬ್ರು ಯಾರೆಲ್ಲ MLAಗಳಿದಾರಲ್ಲ, 3 ಸಾರಿ 4 ಸಾರಿ ಗೆದ್ದು ಬಂದವರು ಅಥವಾ ಹೊಸದಾಗಿ ಗೆದ್ದು ಬಂದವರು, ಡಿಕೆ ಶಿವಕುಮಾರ್ ಅವರ ಪರಮಾಪ್ತ ಅಂತ ಹೇಳಿಕೊಳ್ಳುವಂಥವ್ರು, ಸಾರ್ ದಯವಿಟ್ಟು ನನ್ನನ್ನು ಮಂತ್ರಿ ಮಾಡಿ ಸಾರ್ ಅಂತ ಸದಾಶಿವನಗರ ಮನೆಗೆ ಹೋಗಿ ಕೇಳ್ಕೋತಾ ಇದ್ದಾರೆ. ಇವನ್ನೆಲ್ಲ ಲಿಸ್ಟ್ ತಗೊಂಡು ಹೋಗಿ ಹೈಕಮಾಂಡ್ ಮುಂದೆ ಕೂತ್ಕೋತಾರೆ ಡಿಕೆ ಶಿವಕುಮಾರ್. ಸರ್ ಈ ಥರ ಲಿಸ್ಟ್ ಇದೆ ನನ್ನ ಹತ್ರ, ಯಾರ್ಯಾರನ್ನ ಮಾಡೋಣ, ನಿಮ್ಮ ನಿರ್ಧಾರವೇ ಅಂತಿಮ, ಜೊತೆಗೆ ನಾನು ಕೆಲವು ಹೆಸರುಗಳನ್ನು ಹೇಳ್ತೀನಿ ಅಂತ. ಆಬ್ವಿಯಸ್ಲಿ ಅವರ ಮಾತಿಗೂ ಕೂಡ ಪ್ರಾಶಸ್ತ್ಯ ಇರುತ್ತೆ. ಹಾಗಿದ್ರೆ ಈಗ ಏನು ನಡೀತಾ ಇದೆ ಲಾಬಿ ಲೆಕ್ಕದಲ್ಲಿ ನೋಡ್ಕೊಂಡು. ಡಿಕೆಶಿ ಸಂಪುಟ ಸೇರಲು ಶಾಸಕರ ಕಸರತ್ತು. ಕಾಂಗ್ರೆಸ್ ಅಲ್ಲಿ ಮಂತ್ರಿಗಿರಿಗಾಗಿ ಲಾಬಿ ಶುರು. ರಾಜ್ಯ ರಾಜಕಾರಣದಲ್ಲಿ ಈಗ ಸಚಿವ ಸಂಪುಟ ರಚನೆಯ ಸರ್ಕಸ್ ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ. ಡಿಕೆಶಿ ಸಂಪುಟ ಸೇರಲು ಹಿರಿಯ ಶಾಸಕರು, ಮಾಜಿ ಸಚಿವರು, ಮೊದಲ ಬಾರಿ ಗೆದ್ದ ಶಾಸಕರು ತಂಡೋಪತಂಡವಾಗಿ ಡಿಕೆಶಿ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ. ಶುಭ ಕೋರುವ ನೆಪದಲ್ಲಿ ಬಂದು ಮಂತ್ರಿಗಿರಿ ನೀಡುವಂತೆ ದುಂಬಾಲು ಬಿದ್ದಿದ್ದಾರೆ. ಆಪ್ತರ ಪಟ್ಟಿ ಹಿಡಿದು ಸಿದ್ದು ಡಿಕೆಶಿ ದೆಹಲಿ ಪ್ರಯಾಣ. ಹೈಕಮಾಂಡ್ ಅಂಗಳದಲ್ಲಿ ಕ್ಯಾಬಿನೆಟ್ ಸರ್ಕಸ್. ಇದರ ನಡುವೆ ಹಂಗಾಮಿ ಸಿಎಂ ಸಿದ್ದರಾಮಯ್ಯ, ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಪಯಣ ಬೆಳೆಸಲಿದ್ದಾರೆ. ಇಬ್ಬರೂ ನಾಯಕರು ಸಚಿವ ಸ್ಥಾನಕ್ಕೆ ತಮ್ಮ ತಮ್ಮ ಆಪ್ತ ಶಾಸಕರ ಪ್ರತ್ಯೇಕ ಪಟ್ಟಿಯನ್ನು ರೆಡಿ ಮಾಡಿಕೊಂಡಿದ್ದು ಎಐಸಿಸಿ ವರಿಷ್ಠರ ಮುಂದೆ ಇಡಲಿದ್ದಾರೆ. ನಾಳೆ ದೆಹಲಿಯಲ್ಲಿ ಎಐಸಿಸಿ ವರಿಷ್ಠರ ಸಮ್ಮುಖದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದ್ದು ಸಚಿವ ಸ್ಥಾನದ ಆಕಾಂಕ್ಷಿಗಳಲ್ಲಿ ಎದೆ ಬಡಿತ ಜೋರಾಗಿದೆ. ಮೊದಲ ಹಂತದಲ್ಲೇ ಸಚಿವರಾಗಲು ಶಾಸಕರು ಭರ್ಜರಿ ಕಸರತ್ತು ನಡೆಸ್ತಾ ಇದ್ದಾರೆ. ಹೈಕಮಾಂಡ್ ಕೆಲ ಹಿರಿಯ ಶಾಸಕರ ಬದಲಾಗಿ ಹೊಸ ಮುಖಗಳಿಗೆ ಮಣೆ ಹಾಕುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಇದರ ನಡುವೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಪಟ್ಟಿಯಲ್ಲಿ ಯಾರಿಗೆ ಹೆಚ್ಚಿನ ಆದ್ಯತೆ ಸಿಗಲಿದೆ ಅನ್ನೋದು ಈಗ ತೀವ್ರ ಕುತೂಹಲ ಮೂಡಿಸಿದೆ. ಹೀಗಿರುವಾಗಲೇ ಕೆಲ ಕಾಂಗ್ರೆಸ್ ನಾಯಕರು ಈಗಾಗಲೇ ದೆಹಲಿಯಲ್ಲೇ ಬೀಡು ಬಿಟ್ಟು ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಶುರು ಮಾಡಿದ್ದಾರೆ. ಬಂದ ಮೇಲೆ ಎಷ್ಟು ಮಿನಿಸ್ಟರ್ ಮಾಡಬೇಕು, ಎಷ್ಟು DCM ಮಾಡಬೇಕು, ಅಥವಾ ಇಂಪಾರ್ಟೆಂಟ್ ಚೇರ್ಮನ್ಗಳನ್ನು ಇದರ ಜೊತೆಯಲ್ಲೇ ಮಾಡಬೇಕು, ಇವೆಲ್ಲ ಚರ್ಚೆ ನಡೆದಿದೆ. That I don't know. Whatever the party high command decided, it will be done. I don't want to comment on that. ಪವರ್ ಹೌಸ್ ಆದ ಡಿಕೆ ಶಿವಕುಮಾರ್ ನಿವಾಸ. ಇತ್ತ ಸಂಪುಟ ರಚನೆ ಸರ್ಕಸ್ ಜೋರಾಗಿದ್ರೆ ಅತ್ತ ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಡಿಕೆ ಶಿವಕುಮಾರ್ ನಿವಾಸ ಈಗ ರಾಜ್ಯ ರಾಜಕಾರಣದ ಮುಖ್ಯ ಪವರ್ ಸೆಂಟರ್ ಆಗಿ ಮಾರ್ಪಟ್ಟಿದೆ. ಸಚಿವಾಕಾಂಕ್ಷಿಗಳ ದಂಡು ಹಾರ ತುರಾಯಿಗಳೊಂದಿಗೆ ಡಿಕೆಶಿ ನಿವಾಸಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಹಿರಿಯ ಶಾಸಕರು ಮತ್ತು ಮಾಜಿ ಸಚಿವರು ತಮ್ಮ ಸ್ಥಾನ ಉಳಿಸಿಕೊಳ್ಳುವುದಕ್ಕೆ ಹಾಗೂ ಹೊಸಬರು ಸಂಪುಟ ಸೇರುವುದಕ್ಕೆ ಭಾರಿ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ನಾನು ಏನು ಹೈಕಮಾಂಡ್ ತೀರ್ಮಾನ ಮಾಡಿದೆ, ಯುವಕರಿಗೆ ಕೊಡಬೇಕು ಅವಕಾಶ ಅನ್ನೋದಿದೆ, 5-8 ಸ್ಥಾನ ಏನು ಕೊಡಬೇಕು ಅನ್ನೋದಿದೆ. ಅದರಲ್ಲಿ ಯುವಕರಿಗೆ ಅವಕಾಶ ಮಾಡಿಕೊಡಿ ಅನ್ನೋದು ನನ್ನ ಅಭಿಪ್ರಾಯ. ಈಗಾಗಲೇ ಹೈಕಮಾಂಡ್ಗೂ ಕೂಡ ಪತ್ರವನ್ನು ಎಲ್ಲರೂ ಕೂಡ ಸೇರಿ ಬರೆದಿದ್ದು. ಅದರಲ್ಲಿ ಫಸ್ಟ್ ಟೈಮ್ ಮತ್ತು ಸೆಕೆಂಡ್ ಟೈಮರ್ಸ್ ಯಾರಿಗಾದ್ರೂ ಒಂದು 5 ಜನಕ್ಕಾದ್ರೂ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ನಾವು ಅವರಿಗೆ ಮನವಿಯನ್ನು ಮಾಡಿದ್ದು. ಸದಾಶಿವನಗರದಲ್ಲಿರುವ ಡಿಕೆಶಿ ನಿವಾಸಕ್ಕೆ KH ಮುನಿಯಪ್ಪ, ಸಂತೋಷ್ ಲಾಡ್, MB ಪಾಟೀಲ್ ಭೇಟಿ ನೀಡಿ ಮಾತುಕತೆ ನಡೆಸಿದರು. ಶಾಸಕ ಗಣೇಶ್ ಹುಕ್ಕೇರಿ, ನಾರಾಯಣಸ್ವಾಮಿ, ನಂಜೇಗೌಡ, TB ಜಯಚಂದ್ರ ಬಂಡೆ ಸಂಪುಟದ ಬಗ್ಗೆ ಮಾತುಕತೆ ನಡೆಸಿದರು. ತಮಗೆ ಸಚಿವ ಸ್ಥಾನ ನೀಡುವಂತೆ ಬೇಡಿಕೆ ಇಟ್ಟರು.
ಇವತ್ತು ಇವೆಲ್ಲವನ್ನು ಕೂಡ ಮಾಧ್ಯಮದ ಮುಂದೆ ನಾವು ಕ್ಲೇಮ್ ಮಾಡಿದೀವೋ ಬಿಟ್ಟಿದೀವೋ ನಾವೇನು ಹೇಳೋದನ್ನ ಅಲ್ಲಿ ಹೈಕಮಾಂಡ್ ಇದೆ. ಏನು ನನಗೆ ಯಾವುದು ಆಫರ್ ಕೊಟ್ಟಿಲ್ಲ ಹೈಕಮಾಂಡ್. ಚಿಗುರು ಅಂತಾರೆ, ಹಳೆ ಬೇರೆ ಇರಬೇಕು. ಹೊಸ ಚಿಗುರಿಗೆ ಅವಕಾಶವನ್ನು ಕೊಟ್ಟಾಗ ಹೊಸ ಚಿಗುರು ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ. ರಾಜಕೀಯವಾಗಿ ಮತ್ತು ವೈಯಕ್ತಿಕವಾಗಿರ್ತಕ್ಕಂಥ ಬಾಂಧವ್ಯ ಇರ್ತಕ್ಕಂಥದ್ದು ಅವ್ರಿಗೆ ಶುಭವಾಗಲಿ. ಮುಂದೆ ಎಲ್ಲ ಸಮಸ್ಯೆಗಳು ಕೂಡ ಎದುರಿಸುವಂಥ ಸಾಮರ್ಥ್ಯ ಅವರಿಗೆ ದೇವರು ದಯಪಾಲಿಸಲಿ ಅಂತೇಳಿ ನಾನು ಪ್ರಾರ್ಥಿಸಿದ್ದೇನೆ. ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಅವ್ರ ಜೊತೆಗೆ ಸಹಕರಿಸೋದಕ್ಕೆ ನಾನು ತಯಾರಾಗಿದ್ದೀನಿ. ನಮ್ಮದು ಡಿಮ್ಯಾಂಡ್ಸ್ ಇದೆ, ಅವಕಾಶ ಕೋಲಾರ ಜಿಲ್ಲೆಗೆ ಮಾಡಿಕೊಡ್ಬೇಕು ಅಂತೇಳಿ ಮುಖ್ಯಮಂತ್ರಿ ಮತ್ತು ಎಲ್ಲ ನಾಯಕರ ಮೇಲೆ ಒತ್ತಡ ಹಾಕಿದ್ದೀವಿ. ನಮ್ಮ ಜಿಲ್ಲೆಗೆ ಮಂತ್ರಿ ಕೊಟ್ಟೇ ಕೊಡಬೇಕು ಅಂತೇಳಿ ಹೇಳಿದ್ವಿ. ನಮಸ್ಕಾರ. ಸಚಿವ ಸಂಪುಟ ರಚನೆಯ ಕಸರತ್ತು ಬೆನ್ನಲ್ಲೇ ಮಾಜಿ ಸಚಿವ ಈಶ್ವರ್ ಖಂಡ್ರೆ ದೆಹಲಿಗೆ ತೆರಳಿದ್ದಾರೆ. ಡಿಸಿಎಂ ಜೊತೆ ಅರಣ್ಯ ಸಚಿವ ಸ್ಥಾನಕ್ಕೆ ಖಂಡ್ರೆ ಬೇಡಿಕೆ ಇಟ್ಟಿದ್ದಾರೆ. ಡಿಸಿಎಂ ಸ್ಥಾನ ಸಿಗದೇ ಇದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೂ ಖಂಡ್ರೆ ಕಣ್ಣಿಟ್ಟಿದ್ದಾರೆ. ಈ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಡಿಸಿಎಂ ಹುದ್ದೆಗಾಗಿ ಹೆಚ್ಚಿದ ಪೈಪೋಟಿ. ಕಾಂಗ್ರೆಸ್ ಅಲ್ಲಿ ಕೇವಲ ಸಚಿವ ಸ್ಥಾನ ಮಾತ್ರವಲ್ಲದೆ ಡಿಸಿಎಂ ಸ್ಥಾನಕ್ಕೂ ಲಾಬಿ ಶುರುವಾಗಿದೆ. ಡಿಸಿಎಂ ಆಗಿದ್ದ ಡಿಕೆಶಿ ಈಗ ಸಿಎಂ ಆಗಿ ಪ್ರಮೋಟ್ ಆಗಿದ್ದಾರೆ. ಆದರೆ ಈಗ ಡಿಕೆಶಿ ಸಂಪುಟದಲ್ಲಿ ಡಿಸಿಎಂ ಆಗೋದಕ್ಕೆ ಕಾಂಗ್ರೆಸ್ನ ಪ್ರಬಲ ನಾಯಕರ ನಡುವೆ ಪೈಪೋಟಿ ನಡೆಸಿದ್ದಾರೆ. ಇದರ ನಡುವೆ ಕೆಲ ಸಮುದಾಯಗಳು ನಮ್ಮ ನಾಯಕರಿಗೆ ಡಿಸಿಎಂ ಸ್ಥಾನ ನೀಡುವಂತೆ ಪ್ರಬಲವಾಗಿ ಪಟ್ಟು ಹಿಡಿದಿವೆ. ಒಬ್ಬರಲ್ಲ ಇಬ್ಬರಲ್ಲ ನಮಗೂ ಬೇಕು ಉಪಮುಖ್ಯಮಂತ್ರಿ ಹುದ್ದೆ ಅಂತ ಬೀದರ್ನಿಂದ ವಿಜಯಪುರದವರೆಗೆ ಹರಕೆ ಹಕ್ಕೊತ್ತಾಯದ ಹೈಡ್ರಾಮಾ ಶುರುವಾಗಿದೆ. ಕೆಲವು ಹಿರಿಯ ಶಾಸಕರಿಗೆ ಕೊಕ್ ನೀಡಿ ಹೊಸ ಮುಖಗಳಿಗೆ ಹೈಕಮಾಂಡ್ ಮಣೆ ಹಾಕುತ್ತಾ ಅಥವಾ ಸಿದ್ದರಾಮಯ್ಯ ಡಿಕೆಶಿ ಬಣದ ಯಾರ್ಯಾರಿಗೆ ಮಂತ್ರಿಗಿರಿ ಒಲಿಯಲಿದೆ? ಈ ಎಲ್ಲ ಪ್ರಶ್ನೆಗಳಿಗೆ ನಾಳೆ ದೆಹಲಿಯಲ್ಲಿ ನಡೆಯಲಿರುವ ಹೈಕಮಾಂಡ್ ಭೇಟಿಯ ನಂತರವೇ ಅಧಿಕೃತ ಉತ್ತರ ಸಿಗಬೇಕಾಗಿದೆ. ನಾಳೆ ದಿಲ್ಲಿ ಗದ್ದುಗೆಯಲ್ಲಿ ಅಂತಿಮ ಸೀಲ್ ಬೀಳಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.